ಓಕೆ, ಶರಣ ಹಂಪಿ ಅಲ್ಲಿನ ಸೆಲೆಬ್ರೇಷನ್ ಬಗ್ಗೆ ಕೂಡ ತೋರಿಸ್ತಾ ಇದ್ರು. ಜೊತೆಗೆ ಈಗಾಗಲೇ ಅಲ್ಲಿ ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಿದೆ ಟೀಮ್ ಇಂಡಿಯಾ. ಈ ಮೂಲಕ ಕೋಟ್ಯಾಂತರ ಭಾರತೀಯರ ಕನಸು, ಆಸೆ, ಜೊತೆಗೆ ಹರಕೆ, ಪೂಜೆ, ಪ್ರಾರ್ಥನೆ ಎಲ್ಲವೂ ಕೂಡ ಫಲಿಸಿದೆ. ಕಾರಣ ಯಾವಾಗ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಆರಂಭ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಭಾರತ ಗೆಲ್ಲಬೇಕು ಅನ್ನೋದೇ ಪ್ರತಿಯೊಬ್ಬ ಭಾರತೀಯನ ಕನಸಾಗಿತ್ತು. ಕ್ರಿಕೆಟ್ ಪ್ರೇಮಿಯ ಆ ಒಂದು ಆಸೆ ಈಗ ಫಲಿಸಿದೆ. ಪೂಜಾ, ಪ್ರಾರ್ಥನೆ ಎಲ್ಲವೂ ಕೂಡ ಫಲಿಸಿದೆ. 3 ಬಾರಿ ಗೆದ್ದು ವಿಶ್ವ ದಾಖಲೆಯನ್ನ ಮಾಡಿದೆ ಭಾರತ. ಇಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಇದ್ದಂತಹ ಒಂದು ಆಸೆ ಏನಪ್ಪಾ ಅಂತ ಹೇಳಿದ್ರೆ, ಕಿವೀಸ್ ಅನ್ನ ಸೋಲಿಸಬೇಕು, ನ್ಯೂಜಿಲೆಂಡ್ ಅನ್ನ ಸೋಲಿಸಬೇಕು, 25 ವರ್ಷಗಳ ಸೋಲಿನ ಸೇಡನ್ನ ತೀರಿಸಿಕೊಳ್ಬೇಕು ಅನ್ನುವಂಥದ್ದು. ಅದರಲ್ಲೂ ಕೂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಆದಂತಹ ಸಂದರ್ಭದಲ್ಲೂ ಕೂಡ ನ್ಯೂಜಿಲೆಂಡ್ ವಿರುದ್ಧ ಸೋಲನ್ನು ಅನುಭವಿಸಿದಾಗ ಆ ಒಂದು ನೋವು ಕೂಡ ಇತ್ತು. ಸೊ 2 ಸೋಲಿನ ಸೇಡನ್ನ ಇದೀಗ ಭಾರತ ತೀರಿಸಿಕೊಂಡಿದೆ. ಈ ಮೂಲಕ 25 ವರ್ಷಗಳ ಹಿಂದಿನ ಸೇಡನ್ನ ತೀರಿಸಿಕೊಂಡಿರೋದು ಒಂದು ಕಡೆಯಾದರೆ, 2021ರಲ್ಲಿ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲೂ ಕೂಡ ಭಾರತ ಇದೇ ನ್ಯೂಜಿಲೆಂಡ್ ವಿರುದ್ಧ ಸೋತಿತ್ತು. ಆದರೆ ಇದೀಗ ಆ ಎಲ್ಲ ಸೋಲು ಈ ಗೆಲುವಿನ ಮೂಲಕ ಒಂದು ಖುಷಿಯ ವಾತಾವರಣವನ್ನು ತಂದಿದೆ ಅಂತಲೇ ನಾವು ಹೇಳಬೇಕಾಗುತ್ತೆ. ಈ ಮೂಲಕ ಭಾರತ ಈಗ ಫೈನಲ್ನಲ್ಲಿ ಯಾವ ರೀತಿಯಾಗಿ ಮ್ಯಾಚ್ ಆಡಿದೆ, ವಿಶ್ವ ಚಾಂಪಿಯನ್ ಆಗಿದೆ, ಚಾಂಪಿಯನ್ಸ್ ಟ್ರೋಫಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಅನ್ನೋದಕ್ಕೆ ಕೋಟ್ಯಾಂತರ ಭಾರತೀಯರ ಈ ಸಂಭ್ರಮಾಚರಣೆಯೇ ಸಾಕ್ಷಿಯಾಗಿದೆ.